ಕುಂದಗಲ್ ಗ್ರಾಮದಲ್ಲಿ ನಿಲ್ಲದ ಭೂಕುಸಿತ. 6 ರಿಂದ 8 ಅಡಿಗಳಷ್ಟು ಕುಸಿದಿರುವ ಭೂಮಿ. ತಲೆಮಾರುಗಳಿಂದ ಅಲ್ಲಿಯೇ ಬದುಕನ್ನ ಕಟ್ಟಿಕೊಂಡ ಕುಟುಂಬಗಳಿಗೆ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕ. ಭೂಕುಸಿತದ ಭೀಕರತೆಗೆ ಸಾಕ್ಷಿಯಾಗಲಿದೆಯೇ ಮಲೆನಾಡು? ನಾವು ಸುಮಾರು 300-400 ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಇದರಲ್ಲೇ ವಾಸವಾಗಿದ್ವಿ. ಈಗ ಹೋದ ವರ್ಷದಿಂದ ಕಳೆದ ವರ್ಷದಿಂದ ಈ ಭಾಗದ ನಮ್ಮ ಜಮೀನಿನ ತಲೆಭಾಗದ ಗುಡ್ಡ ಕುಸ್ಕೊಂಡು ಬೀಳ್ತಾ ಇದೆ. ಗುಡ್ಡ ಕುಸ್ಬಿಟ್ಟು ನಮ್ಗೆ ಹೊಳೆಗೆ ಏನು ಬಿಟ್ಕೊಟ್ಟಿದ್ವೋ ಆ ಕಾಲುವೆ ಬಂದಾಗ್ಬಿಟ್ಟಿದೆ. ಜಮೀನ್ ಮೇಲೆ ನೀರು ಹೋಗ್ತಾ ಇದೆ. ಇನ್ನೂ ಮುಂದೆ ಹೆಚ್ಚಾಗುವಂಥ ಸಂದರ್ಭ ನಮಗೆ ಕಂಡು ಬರುತ್ತೆ. ಹೀಗಾದರೆ ನಮ್ಮ ಭೂಮಿ ಎಲ್ಲಿಂದ ಉಳಿಯುತ್ತೆ? ಇದರಿಂದ ನಮಗೆ ಏನು ತೊಂದರೆ ಅಂದ್ರೆ ನಮ್ಮ ಮನೆಗೆ ಬರೋಂಥ ಮುಖ್ಯ ರಸ್ತೆನೇ ಹೋಯ್ತು. ಇನ್ನು ನಾವು ನಮ್ಮ ಮನೆಗೆ ಬರ್ಬೇಕಂದ್ರೆ ಈ ಮೇಲ್ಭಾಗ ಇರೋಂಥ ಗುಡ್ಡದ ಮೇಲೆ ರಸ್ತೆ ಮಾಡ್ಕೊಂಡು ಓಡಾಡಕ್ಕೆ ನಾವು ರಸ್ತೆಯನ್ನು ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದ ಅಧಿಕಾರಿಗಳು ನಮಗೆ ಈ ಜಾಗ ಬಿಡಿ, ಮನೆ ಬಿಡಿ ಅಂತ ಹೇಳ್ತಾರೆ. ರಾಮಮೂರ್ತಿ, ನಾನು ವೆಂಕಟರಾಯರ ಮಗ. ನಾವು ಸುಮಾರು 300-400 ವರ್ಷಗಳಿಂದ ನಮ್ಮ ಫ್ಯಾಮಿಲಿ ಇದರಲ್ಲೇ ವಾಸವಾಗಿದ್ವಿ. ಈಗ ಹೋದ ವರ್ಷದಿಂದ ಕಳೆದ ವರ್ಷದಿಂದ ಈ ಭಾಗದ ನಮ್ಮ ಜಮೀನಿನ ತಲೆಭಾಗದ ಗುಡ್ಡ ಕುಸ್ಕೊಂಡು ಬೀಳ್ತಾ ಇದೆ. ಹೋದ ವರ್ಷವೂ ಇದೇ ರೀತಿಯಲ್ಲಿ ಆಗಿತ್ತು. ಅದು ಜಮೀನಿಗೆ ತೊಂದರೆ ಆಗೋ ಭಾಗವನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ನಾವು ಮುಂದೆ ತಂದಿದ್ವಿ. ಈಗ ಏನಾಗಿದೆ ಅಂದರೆ ಮತ್ತೆ ಕುಸ್ತಿದೆ. ಮತ್ತು ಹೋದ ವರ್ಷ ಮಟ್ಟಕ್ಕಿಂತನೂ ಜಾಸ್ತಿಯಾಗಿ ಮಣ್ಣುಗಳು ಬಂದು ಭೂಮಿ ತೊಳ್ಕೊಂಡು ಹೋಗ್ತಾ ಇದೆ. ಇವೆಲ್ಲವೂ ನಮಗೆ ತುಂಬ ಸಮಸ್ಯೆ ಆಗಿದೆ. ಈ ಬಗ್ಗೆ ಸೂಕ್ತ ಯಾವುದೋ ವಿಚಾರಗಳನ್ನು ತಿಳಿಸಿ ನಮಗೆ ಸರಿಯಾದ ಪರಿಹಾರ ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಹೇಳ್ಕೊತಾ ಇದ್ದೀವಿ. ಇಲ್ಲಿ 20 ಎಕರೆ ಭಾಗ ಆಯ್ತಿದೆ. ಅಷ್ಟಕ್ಕೂ ಕೂಡ ತೊಂದರೆ ಬರುವಂಥ ಸಂದರ್ಭ ಇದೆ. BG ಮಂಜುನಾಥ್ ಅಂತ ಅವ್ರ ಜಮೀನು ಕೂಡ ಇದೇ ರೀತಿಯಲ್ಲಿ ನೀರು ಒಳಗಡೆ ಬಂದು ಜಮೀನು ಕೊರ್ಕೊಂಡು ಹೋಗ್ತಾ ಇದೆ. ಇದು ನಮ್ಮ 2 ಭಾಗಕ್ಕೆ ಈಗ ಸದ್ಯದಲ್ಲಿ ಕಾಣ್ತಕ್ಕಂಥ ವಿಷಯ ಆಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಎದರ ಭಾಗದಲ್ಲಿ ಗುಡ್ಡ ಕುಸಿದಿದ್ದು. ಇದು ಪ್ರತಿ ವರ್ಷವೂ ಈ ರೀತಿಯಲ್ಲಿ ತೊಂದರೆ ಮಾಡ್ತಾ ಇದೆ. ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ವಿಚಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇದರ ಅವಕಾಶಗಳನ್ನ ನಮಗೆ ಕಲ್ಪಿಸ್ಕೊಡಿ. ಗುಡ್ಡ ಕುಸಿಬಿಟ್ಟು ನಮ್ಗೆ ಹೊಳೆಗೆ ಏನು ಬಿಟ್ಕೊಟ್ಟಿದ್ವೋ ಆ ಕಾಲುವೆ ಬಂದಾಗ್ಬಿಟ್ಟಿದೆ. ಜಮೀನ್ ಮೇಲೆ ನೀರು ಹೋಗ್ತಾ ಇದೆ. ಅದು ತುಂಬ ಅರ್ಧ ಭಾಗಕ್ಕಿಂತ ಇಲ್ಲಿ ಒಂದು ಅರ್ಧ ಎಕರೆಯಷ್ಟು ಜಮೀನು ಮೇಲೆ ನೀರು ಹೋಗ್ತಾ ಇದೆ. ಇನ್ನೂ ಮುಂದೆ ಹೆಚ್ಚಾಗುವಂಥ ಸಂದರ್ಭ ನಮಗೆ ಕಂಡು ಬರುತ್ತೆ. ಹೀಗಾದರೆ ನಮ್ಮ ಭೂಮಿ ಎಲ್ಲಿಂದ ಉಳಿಯುತ್ತೆ? ಇದಕ್ಕೆ ಏನು ವ್ಯವಸ್ಥಿತ ಕ್ರಮ ಇದೆ ಅನ್ನೋದನ್ನು ನಮಗೆ ತಿಳಿಸ್ಬೇಕು. ಮುಂದೆ ಅದರ ಅವಕಾಶ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ವಿ. ಇವಾಗ ನಾವು ನೋಡ್ತಾ ಇದ್ದಂತೆಯೇ ಇಲ್ಲಿ ಜಮೀನು ದರೆ ಕುಸಿದೋಗಿದೆ. ಅದು ಈ ಮುಂದೆ ಕೂಡ ಇದು ತುಂಬ ಒಂದು ದೊಡ್ಡ ಮಟ್ಟದ ಕುಸಿತ ಕಂಡು ಬರುತ್ತೆ. ಆದರೆ ಇಲ್ಲಿ ಬಂದ ಅಧಿಕಾರಿಗಳು ನಮಗೆ ಈ ಜಾಗ ಬಿಡಿ, ಮನೆ ಬಿಡಿ ಅಂತ ಹೇಳ್ತಾರೆ. ನಾವು ಈಗ 400 ವರ್ಷಗಳಿಂದ ಹಿಂದೆ ಪೂರ್ವಕತೆಯಿಂದ ಇದ್ದಂಥದ್ದು ನಮ್ಗೆ ಆ ರೀತಿಯಲ್ಲಿ ಎಲ್ಲೂ ಅವಕಾಶಗಳಿಲ್ಲ. ಆದ್ದರಿಂದ ನಮ್ಗೆ ಇವಕ್ಕೆಲ್ಲ ಸೂಕ್ತ ಪರಿಹಾರ ಕೊಟ್ಟು ನಮ್ಮನ್ನು ಮುಂದೆ ಇದೇ ಊರಿನಲ್ಲಿ ನಡೆಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತೀವಿ. ಕಳೆದ ವರ್ಷದಿಂದ ನಮ್ಮ ಮನೆಗೆ ಬರೋಂಥ ಮುಖ್ಯ ರಸ್ತೆ ಕಳೆದ ವರ್ಷ 1.5 ಇಂದ 3 ಅಡಿವರೆಗೆ ಕುಸಿತ ಆಗಿತ್ತು. ಬೇಸಿಗೆಯಲ್ಲಿ ಅಕ್ಟೋಬರ್ ನಂತರ ನಾವು ಇದನ್ನು ಜರಿದಂಥ ಮಣ್ಣನ್ನೇ ರಸ್ತೆಗೆ ತುಂಬಿಕೊಂಡು ನಮ್ಮ ಮನೆಗೆ ಬರೋಂಥ ರಸ್ತೆಯನ್ನು ಮಾಡ್ಕೊಂಡ್ವಿ. ಆದರೆ ಈ ಸರಿ ಜೂನಲ್ಲೇ ರಸ್ತೆ ಕುಸಿಯೋಕ್ಕೆ ಪ್ರಾರಂಭ ಆಯಿತು. ಈಗೊಂದು 4-5 ದಿನದ ಮುಂಚೆ ಮಧ್ಯ ರಸ್ತೆ ಬಿರುಕು ಬಂತು. ಕಳೆದ ವರ್ಷ ಎಲ್ಲಿ ಕುಸಿತ ಆಗಿತ್ತೋ ಅದೇ ಜಾಗದಲ್ಲಿ ಬಿರುಕು ಬಂದು ರಸ್ತೆ ಕುಸಿಯೋಕ್ಕೆ ಪ್ರಾರಂಭ ಆಯಿತು. ಇದರಿಂದ ನಮಗೇನು ತೊಂದರೆ ಅಂದರೆ ನಮ್ಮ ಮನೆಗೆ ಬರೋಂಥ ಮುಖ್ಯ ರಸ್ತೆನೇ ಹೋಯ್ತು. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ರಸ್ತೆನೇ ಇಲ್ಲಿದ್ದಂಗೆ ಆಗ್ತಾಯಿದೆ. ಈಗ ಬಹುಶಃ ಇನ್ನು ನಾವು ಇದ್ರ ಮೇಲೆ ಓಡಾಡ್ತಾ ಇದ್ವಿ. ಸ್ವಲ್ಪ ಸಣ್ಣ ಒಡೆ ಬಂದಿತ್ತು. ಈಗೊಂದು 2 ದಿನದಿಂದ ಭಾರಿ ಕುಸಿತ ಆಗಿದೆ. ನೀವೇ ನೋಡಿದ ಹಾಗೆ ಈಗ ಒಂದು 5 ಅಡಿ ಮೇಲೆ ರಸ್ತೆ ಕುಸಿತು. ಇನ್ನು ನಾವು ನಮ್ಮ ಮನೆಗೆ ಬರಬೇಕಂದ್ರೆ ಈ ಮೇಲ್ಭಾಗ ಇರೋಂಥ ಗುಡ್ಡದ ಮೇಲೆ ರಸ್ತೆ ಮಾಡ್ಕೊಂಡು ಓಡಾಡೋಕ್ಕೆ ನಾವು ರಸ್ತೆಯನ್ನು ಮಾಡ್ಕೊಂಡಿತ್ತು. ಟೋಟಲಿ ನಾವು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ರಸ್ತೆ ನಮ್ಮ ಭಾಗಕ್ಕೆ ನಮಗೆ ಇಲ್ಲಿದಂತ ಆಗಿದೆ. ಈಗ ನೀವೇ ನೋಡ್ತಾ ಇದ್ದೀರಿ, ಹೇಳ್ತಾ ಇದೆ. ಹಾಗಾಗಿ ಬಹುಶಃ ನಮ್ಮ ಜೀವನಕ್ಕೆ ಬಹಳ ತೊಂದರೆ ಆಯಿತು ಇದರಿಂದ.